ಈಗ ತಾನೇ ಜಸ್ಟ್ ನಾವು 4ನೇ ಗ್ರಾಮ ಪಂಚಾಯಿತಿಯಲ್ಲಿ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಯತ್ನಾಳ್ ಸಾಹೇಬರು ಈಗಾಗಲೇ ಮುಗಿಸಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಊಟನೂ ಇಲ್ಲದೆ ಕೂಡ ಇವತ್ತು ನಿಮ್ಮ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ನಡೆಸ್ತಿದ್ದೀರಾ. ಆದ್ರೂ ಕೂಡ ಬಿಜೆಪಿಯಿಂದ ಹೊರ ಇದ್ದು ಕೂಡ ಬಿಜೆಪಿ ಅಭ್ಯರ್ಥಿ ಪರವಾಗಿ ಇಷ್ಟೊಂದು ಒಲವು ತೋರಿಸ್ತಿದ್ದೀರಾ, ಯಾಕೆ ಸರ್? ನೋಡಿ, 3 ದಿವಸದಿಂದ ಮಧ್ಯಾಹ್ನ ಊಟನೇ ಆಗಿಲ್ಲ ನಮ್ಮದು. ಎಲ್ಲ ಕಡೆ ಹಳ್ಳಿಯಲ್ಲಿ ಜನ ಬಿಡ್ತಾ ಇಲ್ಲ. ಪ್ರತಿ ಹಳ್ಳಿಯಲ್ಲಿ ನೂರಾರು ಮೋಟರ್ ಸೈಕಲ್ ತೊಗೊಂಡು ಪಾಪ ಅವರಷ್ಟು ಅಭಿಮಾನದಿಂದ ನಿಂತಾಗ ನಾವೆಲ್ಲ ಊಟ ಮಾಡ್ತೀವಿ, ರೆಸ್ಟ್ ಮಾಡ್ತೀವಿ ಅನ್ನೋಂಥ ಪರಿಸ್ಥಿತಿ ಇಲ್ಲ. ಸಿದ್ದು ಸೋದಿಯವರಾಗಲಿ, ನಾ ಆಗಲಿ, ಮೋಹನ್ ಜಾಧವ್ರಾಗಲಿ ಎಲ್ಲರೂ ಒಟ್ಟು ಏನೇ ಮಾಡಿ ಈ ಸಲ BJP ಅಭ್ಯರ್ಥಿ ವೀರಣ್ಣ ಚರಂತಪುರ ಗೆಲ್ಲಬೇಕಂತೇಳಿ ಕಾರ್ಯಕರ್ತರು ಮತ್ತು ಜನರಲ್ಲೇ ಉತ್ಸಾಹ ಇದೆ. ಮತ್ತು ನಾವು ಅವ್ರ ಸಲುವಾಗಿ ಊಟ ಗೀಟ ಮಾಡಿಕೊಂಡು ರೆಸ್ಟ್ ಮಾಡ್ಕೊಂಡು ಕೂತ್ರೆ ಪಾಪ ಅವರಿಗೆ ನೋವಾಗ್ತದೆ. ಇನ್ನೂ ನಮ್ಮದು ಮಧ್ಯಾಹ್ನ ಬಾಗಲಕೋಟೆಯಲ್ಲಿ ಊಟಿತ್ತು. ಆದರೂ ಇಲ್ಲೇ ಕಾರ್ಯಕರ್ತರು ಸ್ವಲ್ಪ ಅವಲಕ್ಕಿ ಮೊಸರು ಅದು ಮಾಡಿದರು, ತಿಂದು ಮತ್ತೆ ಈಗ ಇನ್ನೂ 2 ಹಳ್ಳಿಗಳಿಗೆ ಪ್ರವಾಸ ಪ್ರಾರಂಭ ಮಾಡ್ತೀವಿ. ಸರ್, ನೀವು ಯಾವಾಗೂ ಕೂಡ ಇದೇ ರೀತಿಯಾಗಿ ಏನಾರ ಕೆಲಸದ ಒತ್ತಡ ಅಂತ ಸಂದರ್ಭದಲ್ಲಿ ಊಟಗಳನ್ನು ಬಿಟ್ಟು ಕೆಲಸ ಮಾಡ್ತಿರೋ, ಅಥವಾ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಂತ ಈ ರೀತಿಯಾಗಿ? ಸರ್, ವಿಶೇಷವಾಗಿ ಚುನಾವಣೆ ಸಂದರ್ಭದಾಗನೇ ಇದು ಸಮಸ್ಯೆ ಆಗ್ತದೆ. ಸಮಯಕ್ಕೆ ಸರಿಯಾಗಿ ನಿದ್ದೆ ಆಗೋದಿಲ್ಲ ಮತ್ತು ಊಟ ಆಗೋದಿಲ್ಲ. ಮತ್ತು ಇನ್ನೊಂದೇನೆಂದರೆ ಎಲ್ಲ ಕಾರ್ಯಕರ್ತರು ಪಾಪ ಆಯಾ ಹಳ್ಳಿ ಒಳಗೆ ನಾವು ಬರ್ತೀವಿ ಅಂದರೆ ಪಾಪ ಅವರೆಲ್ಲನೂ ವ್ಯವಸ್ಥೆ ಹಣ್ಣು ಹಂಪಲು ಇಲ್ಲೇನು ಅವಲಕ್ಕಿ ಉಪ್ಪಿಟ್ಟು ಎಲ್ಲ ಮಾಡಿ ಪಾಪ ನಿನ್ನೆ ನಾವು ಒಂದು ಕಡೆ ಒಂದು ಸಣ್ಣ ಹಳ್ಳಿಯಲ್ಲಿ ಊಟ ಮಾಡಿದ್ವಿ. ಅವ್ರ ಮನೆಯಾಗಿ ರೊಟ್ಟಿ ಮೊಸರು ಎಷ್ಟು ಅತ್ಯಂತ ಭಾಳ ಖುಷಿ ಆಯಿತು. ಅಂಥ ಊಟ ಎಂದೂ ಮಾಡಿರಲಿಲ್ಲ, ಅಂಥ ಊಟ ಸಿಗ್ತದೆ. ಅದರಲ್ಲಿ ಜನರ ಪ್ರೀತಿ ಇರ್ತದೆ. ಆ ಪ್ರೀತಿಯಿಂದ ಮತ್ತಿಷ್ಟು ಅದರದ್ದು ಅದರದ್ದು ರುಚಿ ಬೇರೆನೇ ಇರ್ತದೆ. ಈಗ ನೋಡ್ರಿ, ಅವಲಕ್ಕಿ ಮೊಸರು ತಿಂದೀವಿ, ಎಷ್ಟು ಟೇಸ್ಟ್ ಇತ್ತು. ಎಲ್ಲಿದೋ ಪೇಡೆ ತಂದಿದ್ರು, ಫಕೀರಪ್ಪನ ಪೇಡೆ, ಬಾಳೆಹಣ್ಣು, ದ್ರಾಕ್ಷಿ ಎಲ್ಲ ಮಾಡಿದ್ವಿ. ಈಗ ಮತ್ತೆ ಕಾಯ್ಕಕ್ಕೆ ಹೊಂಟೀವಿ. ಸರ್, ಈಗ ಊಟ ಇಲ್ಲದೆ, ರೆಸ್ಟ್ ಇಲ್ಲದೆ ನೀವು ಇಷ್ಟೊಂದು ಬಿಜೆಪಿ ಅಭ್ಯರ್ಥಿ ಪರವಾಗಿ ಮಾಡ್ತಿದ್ದೀರಾ, ಇದನ್ನ ನಿಮ್ಮ ಹೈಕಮಾಂಡ್ ಗುರುತಿಸುತ್ತಾ? ನೋಡಿ, ನಿಮ್ಮ ಮಾಜಿ ಹೈಕಮಾಂಡ್ ನಮ್ಮನ್ನ ಯಾರು ಗುರುತಿಸಲಿ ಬಿಡ್ಲಿ, ನನಗೆ ಏನೂ ಇಲ್ಲಾರ್ದಾಗ MLA ಟಿಕೆಟ್ 94ನ ಕೊಟ್ಟಾರೆ, ಕೇಂದ್ರ ಮಂತ್ರಿ ಮಾಡ್ಯಾರ. ಎಲ್ಲ ನಮ್ಮ ಹಣೆ ಬರ ಕಾರ್ಯಕರ್ತರು ದುಡ್ದಾರ. ನಾವೆಲ್ಲ ಸ್ಥಾನಗಳನ್ನು ಅನುಭವಿಸಿ BJPದಿಂದ 3 ಸಲ MLA ಆಗೀವಿ, 2 ಸಲ MP ಆಗೀವಿ, ಕೇಂದ್ರ ಮಂತ್ರಿ ಆಗೀವಿ, MLC ಆಗೀವಿ. ಎಲ್ಲನೂ ಪಕ್ಷ ಕೊಟ್ಟ ಮೇಲೆ ಆ ಪಕ್ಷದ ಋಣವೂ ಇರ್ತದೆ. ಮತ್ತು ಚರಂತಿ ಮಠದ್ದು ನಮ್ಮದು ಭಾಳ ಒಳ್ಳೆಯ ಒಂದು ಸಂಬಂಧ ಇದೆ. ಕಷ್ಟದಾಗ ಸುಖದಾಗ ಯಾವಾಗಲೂ ಅವ್ರ ಕಷ್ಟದಾಗೂ ನಾ ಇದ್ದೀನಿ. ಯಾಕಂದ್ರೆ ಅವ್ರಿಗೆ ಮೊದಲು ಟಿಕೆಟು ಫೈನಲ್ ಮಾಡಿಸೋದೇ ನಾನೇ, ಚರಂತಿ ಮಠ. ನಮ್ಮ ಸಿದ್ದು ಸೋದಿಯವ್ರದ್ದು ತೊಂದರೆಯಲ್ಲಿತ್ತು. ಅವಾಗ ಅವರಿಗೆ ನಾನು ಹಾದಿ ಹಿಡಿದು ಹೋದ್ರೆ ನಿಮ್ಗೆ ಟಿಕೆಟ್ ಸಿಗ್ತದೆ ಅಂತ ಹೇಳಿ ಹೀಗೆಲ್ಲ ಕೆಲವೊಂದು ಪ್ರಯತ್ನ ಮಾಡಿ ಅವೆಲ್ಲ ಅವ್ರದ್ದು ನಮ್ಮ ಮ್ಯಾಗ ಉಪಕಾರ ಇದೆ, ನಮ್ಮದು ಅವ್ರ ಮ್ಯಾಗ ಉಪಕಾರ ಎರಡೂ ಇರ್ತದೆ. ಅಂಥ ಸಂದರ್ಭದಾಗ ನಾವೆಲ್ಲ ಈ ಊಟ ಗೀಟ ನಿದ್ದೆ ನೋಡಬಾರ್ದು, ಅವ್ರಿಗಿಂತ ಹೆಚ್ಚು ಕೆಲಸ ಮಾಡಿ ತೋರಿಸ್ಬೇಕು. ಸರ್, ಆ ಸಂದರ್ಭದಲ್ಲಿ ಟಿಕೆಟ್ ಕೊಡಿಸೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನ ಪಟ್ರಿ. ಈ ಸಂದರ್ಭದಲ್ಲಿ ಇವತ್ತಿನ ಸಿಚುವೇಶನ್ ಅಲ್ಲಿ ಅವ್ರಿಗೆ ಗೆಲ್ಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀರಾ. ಇವತ್ತು 4 ಗ್ರಾಮ ಪಂಚಾಯತಿಗಳಿಗೆ ವಿಸಿಟ್ ಮಾಡಿದ ಬಳಿಕ ಎಷ್ಟು ಲೀಡಲ್ಲಿ ನಿಮ್ಮ ಅಭ್ಯರ್ಥಿ ಗೆಲ್ಲಬಹುದು ಅನ್ಸುತ್ತೆ ನಿಮಗೆ? ಇವತ್ತು ವಾತಾವರಣ ಗ್ರಾಮೀಣದಲ್ಲಿ ಮೊದಲು ಕಾಂಗ್ರೆಸ್ ಲೀಡ್ ಅಂತ ಹೇಳ್ತಿದ್ರು ಅವಾಗಲೂ. ಇವತ್ತಿನ ವಾತಾವರಣ ನಾನು 3ನೇ ದಿವಸ ಇದು ಅಡ್ಡಾಡ್ತಾ ಇದ್ದೇನೆ. ಗ್ರಾಮೀಣದಲ್ಲಿ ಸಹಿತ ಒಳ್ಳೆ ಬೆಂಬಲ ಇವತ್ತು ಸಿಗ್ತಾ ಇದೆ. ಕಾರ್ಯಕರ್ತರು ಮತ್ತು ಪಬ್ಲಿಕ್ ರಿಯಾಕ್ಷನ್ ಮ್ಯಾಗ ನಮಗೂ ಒಂದು 6 ಸೆನ್ಸ್ ಇದೆ. ಮಂದಿಗೆ ಜನರಿಗೆ ಬೇಕಾಗಿರಲಿಲ್ಲ ಅಂದ್ರೆ ಆ ಉತ್ಸಾಹ ಇರೋದಿಲ್ಲ. ಜನರು ಮತ್ತು ಕಾರ್ಯಕರ್ತರು ಹುರುಪಿದ್ರಂದರೆ 100% ಲೀಡ್ ಕೊಡ್ತಾರೆ ಅನ್ನೋಂಥ ಸಂಕೇತ ಅದು. ಸರ್, ಕೊನೆಯದಾಗಿ ಸರ್, ಈ ಸರ್ಕಾರದ 5 ಗ್ಯಾರಂಟಿ ಸ್ಕೀಮ್ಗಳು ಏನು ಬಾಗಲಕೋಟೆಯಲ್ಲಾಗಿರ್ಬೋದು, ದಾವಣಗೆರೆಯಲ್ಲಿ ವರ್ಕೌಟ್ ಆಗಲ್ಲ ಅನ್ಸುತ್ತಾ ನಿಮಗೆ? 100% ನೀವು ಅದು ಒಂದೇ ಅಳತೆಗೊಳ್ಳಲ್ಲ. ಈಗ ಜಗನ್ಮೋಹನ್ ರೆಡ್ಡಿ ಎಷ್ಟು ಸ್ಕೀಮ್ ಕೊಟ್ಟಿದ್ರಿ, ಆಪ್ ಪಾರ್ಟಿ ದಿಲ್ಲಿಯೊಳಗೆ ಎಷ್ಟು ಸ್ಕೀಮ್ ಕೊಟ್ಟಿದ್ರು, ಅದು ಒಂದು ಹಂತದವರೆಗೆ ಅದು ಅದರದ್ದು ವರ್ಕೌಟ್ ಆಗೋದಿಲ್ಲ ನಂಗೆಲ್ಲ. ಅದರ ನಂತರ ನೀವು 3 ವರ್ಷ ಏನು ಮಾಡಿರಿ ಹೇಳ್ರಿ. 1ನೇ ವರ್ಷ ನೀವು ಏನೋ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿರಿ ಸರಿ, 2ನೇ ವರ್ಷ ಏನು, 3ನೇ ವರ್ಷ ಏನು, ನೀರಾವರಿ ಏನು, ಅಭಿವೃದ್ಧಿ ಏನು, ನಿರುದ್ಯೋಗಿ ಯುವಕರಿಗೆ ನೌಕರಿ ಕೊಟ್ಟರೆ, ಅಭಿವೃದ್ಧಿ ನೀರಾವರಿ ಇವತ್ತು ಸುಮಾರು 1,25,000 ಕೋಟಿ ರೂಪಾಯಿ ಬೇಕು ನಮ್ಮ ಹಾಲ್ಮೆಟ್ಟಿ ಎಲ್ಲ ಮುಗಿಬೇಕಾದ್ರೆ. ಅದಕ್ಕೆ ಎಷ್ಟು ದುಡ್ಡು ಇಟ್ಟಿರಿ ರೈತರಿಗೆ? ಬರೀ ಅದು ಹೇಳಿದ್ರಿ 30,000 ಕೊಡ್ತೀವಿ ಒಣ ಬೇಸಾಯಕ್ಕೆ, ನೀರಾವರಿ ಇದ್ದರೆ 40 ಲಕ್ಷ ಕೊಡ್ತೀವಿ, 30 ಲಕ್ಷ ಒಣ ಬೇಸಾಯ ಕೊಡ್ತೀನಿ ಅಂತ. ಅದು 3 ವರ್ಷ ಕಂತಿನಲ್ಲಿ ಕೊಡ್ತೀನಿ ಅಂತ ಹೇಳ್ತೀರಿ. ಪಾಪ 3 ವರ್ಷ ರೈತರು ಏನು ಅವರು ಏನೋ ಪೂರ್ತಿ ಹಣನೂ ಬರಲಿಲ್ಲ. ಮತ್ತೊಂದು ಕಡೆ ಅವ್ರು ಜಮೀನು ತೊಗೋಬೇಕಾ,
ಅಲ್ಲೊಂದು ಮನೆ ಕಟ್ಸೋಬೇಕಾ, ಪುನರ್ವಸತಿ ಕೇಂದ್ರಕ್ಕೆ ಹೋಗ್ಬೇಕಾ, ಇಷ್ಟೆಲ್ಲ ಸಮಸ್ಯೆಗಳನ್ನು ಆ್ಯಟ್ ಎ ಟೈಮ್ ಅವರಿಗೆ ರೊಕ್ಕ ಕೊಟ್ಬಿಟ್ರೆ ಅವ್ರು ರೈತರು ತಮ್ಮ ಜೀವನವನ್ನು ಯಾವ ರೀತಿ ಮಾಡ್ಕೋಬೇಕು. ಈಗ ಒಂದು 5 ಎಕರೆಗೆ 2 ಕೋಟಿ ಬಂದರೆ ಯಾವ್ಯಾವ ರೀತಿ ಅದನ್ನು ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥ ಒಂದು ಅವನ ಅಕೌಂಟ್ನಾಗ ಇರ್ತದೆ ರೊಕ್ಕ. ಇವರು 40% ಕೊಟ್ಟೆ 20% ಕೊಟ್ಟಂದ್ರೆ ಪೂರ್ತಿ ರೈತರು ಹಾಳಾಗಿದ್ದು ಭಾಳ ಕಡೆ. ನಮ್ಮ ಹಳೆ ಆಲ್ಮಟ್ಟಿ ಯೋಜನೆಯಲ್ಲಿ ಭಾಳ ರೈತರು ಹಾಳಾಗ್ಯಾರ. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್, ಇಲ್ಲಿವರೆಗೂ ಕೂಡ ಅಷ್ಟೇ ಯತ್ನಾಳ್ ಅವರು ಯಾವುದೇ ಊಟವನ್ನ ಸೇವಿಸದೆ, ಏನೂ ಕೂಡ ತಿನ್ನದೆ, ಎಲ್ಲೂ ಕೂಡ ರಶ್ ಮಾಡದೆ ಇಲ್ಲಿವರೆಗೂ ಕೂಡ 4 ಗ್ರಾಮ ಪಂಚಾಯತಿಗಳನ್ನ ವಿಸಿಟ್ ಮಾಡಿದ್ದಾರೆ. ಇನ್ನು ಮುಂದೆ 4 ಗ್ರಾಮ ಪಂಚಾಯತಿಗಳು ಕೂಡ ಇದೆ. ಅದು ಯಾವ ರೀತಿಯಾಗಿ ಪ್ರಚಾರ ನಡೆಯುತ್ತೆ ಬರೀ ಅದು ಹೇಳಿದ್ರಿ 30,000 ಕೊಡ್ತೀವಿ ಒಣ ಬೇಸಾಯಕ್ಕೆ, ನೀರಾವರಿ ಇದ್ರೆ 40 ಲಕ್ಷ ಕೊಡ್ತೀವಿ, 30 ಲಕ್ಷ ಒಣ ಬೇಸಾಯ ಕೊಡ್ತೀನಿ ಅಂತ. ಅದು 3 ವರ್ಷ ಕಂತಿನಲ್ಲಿ ಕೊಡ್ತೀನಿ ಅಂತ ಹೇಳ್ತೀರಿ. ಪಾಪ 3 ವರ್ಷ ರೈತರು ಏನು ಅವರು ಏನೋ ಪೂರ್ತಿ ಹಣನೂ ಬರಲಿಲ್ಲ. ಮತ್ತೊಂದು ಕಡೆ ಅವ್ರು ಜಮೀನು ತೊಗೋಬೇಕಾ, ಅಲ್ಲೊಂದು ಮನೆ ಕಟ್ಸೋಬೇಕಾ, ಪುನರ್ವಸತಿ ಕೇಂದ್ರಕ್ಕೆ ಹೋಗ್ಬೇಕಾ, ಇಷ್ಟೆಲ್ಲ ಸಮಸ್ಯೆಗಳನ್ನು ಆ್ಯಟ್ ಎ ಟೈಮ್ ಅವರಿಗೆ ರೊಕ್ಕ ಕೊಟ್ಬಿಟ್ರೆ ಅವ್ರು ರೈತರು ತಮ್ಮ ಜೀವನವನ್ನು ಯಾವ ರೀತಿ ಮಾಡ್ಕೋಬೇಕು. ಈಗ ಒಂದು 5 ಎಕರೆಗೆ 2 ಕೋಟಿ ಬಂದರೆ ಯಾವ್ಯಾವ ರೀತಿ ಅದನ್ನು ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥ ಒಂದು ಅವನ ಅಕೌಂಟ್ನಾಗ ಇರ್ತದೆ ರೊಕ್ಕ. ಇವರು 40% ಕೊಟ್ಟೆ 20% ಕೊಟ್ಟಂದ್ರೆ ಪೂರ್ತಿ ರೈತರು ಹಾಳಾಗಿದ್ದು ಭಾಳ ಕಡೆ. ನಮ್ಮ ಹಳೆ ಆಲ್ಮಟ್ಟಿ ಯೋಜನೆಯಲ್ಲಿ ಭಾಳ ರೈತರು ಹಾಳಾಗ್ಯಾರ.